ಸೊ ಪರಿಸರ ಅಂದರೆ ಏನು ಗೊತ್ತಾಯಿತು ಅಲ್ವಾ. ಈಗ ಪರಿಸರ ಸಂರಕ್ಷಣೆಗೆ ಸೂತ್ರಗಳು. ಪರಿಸರ ಸಂರಕ್ಷಣೆಗೆ 3P ಸೂತ್ರ ಯಾವ್ದು ಹೇಳಿ? 3P ಸೂತ್ರ ಬರ್ಕೊಳ್ರಿ. ಮೊದಲನೇದು ಪಾನಿ ಬಚಾವೋ, ಎರಡನೇ ಪಿ ಪಾನಿ ಬಚಾವೋ, ಪೇಡ್ ಲಗಾವೋ, ಪಾನಿ ಬಚಾವೋ, ಮೂರನೇದು ಪಾಲಿಥೀನ್ ಹಟಾವೋ, ಪಾನಿ ಬಚಾವೋ. ಪಾನಿ ಅಂದ್ರೇನು? ನೀರು. ಬಚಾವೋ ಅಂದ್ರೇನು? ಉಳಿಸಿ, ಕಾಪಾಡಿ, ಉಳಿಸಿ ಅಲ್ವಾ. ಪಾನಿ ಬಚಾವೋ. ಮೂರನೇದು ಪಾಲಿಥೀನ್ ಅಂದ್ರೇನು? ಪ್ಲಾಸ್ಟಿಕ್. ಹಟಾವೋ ಅಂದ್ರೇನು? ಓಡಿಸಿ ಬೇಡ ನಮಗದು, ಹಟಾವೋ ಅಲ್ವಾ. ಸೊ ಮೂರನೇದು ಪಾಲಿಥೀನ್ ಹಟಾವೋ. ಸೊ ಇದು ಮೂರು ಮಾಡಿದರೆ ಪರಿಸರ ಸಂರಕ್ಷಣೆ ಆಗುತ್ತೆ. ಮೊದಲನೇದು ಯಾವುದು? ಪೇಡ್ ಲಗಾವೋ. ಜೋರಾಗಿ ಹೇಳಿ, ಪೇಡ್ ಲಗಾವೋ. ಬೀಜ ಸಂಗ್ರಹ ಯಾಕೆ ಮಾಡಬೇಕು? ಬೀಜ ಇಲ್ಲದೆ ಮರ ಇಲ್ಲ ಅಲ್ವಾ. ಬೀಜ ವೃಕ್ಷ ನ್ಯಾಯ ದುಂಡೆ ಮಾಡಬೇಕು. ಬೀಜ ದುಂಡೆ ಅಂದರೆ ಮಣ್ಣು, ಸಗಣಿ ಮತ್ತು ಬೀಜ ಹಾಕಿ ಉಂಡೆ ಕಟ್ಟಿಟ್ರೆ ಅದರಲ್ಲಿ ಮೊಳಕೆ ಬರುತ್ತೆ. ಮೊಳಕೆ ಬಂದಾಗ ಅದು ತಗೊಂಡೋಗಿ ನಾವೆಲ್ಲರೂ ನೆಡ್ಬೋದು ಅಲ್ವಾ. ಸೊ ಬೀಜ ದುಂಡೆ ಮಾಡಬೇಕು. ಎರಡನೇದೇನು? ಬೀಜ ದುಂಡೆ ಮಾಡಬೇಕು. ಮೂರನೇದು ಏನು? ಮೂರನೇದು ನರ್ಸರಿ ಮಾಡಬೇಕು. ನರ್ಸರಿ ಅಂದ್ರೇನು? ಒಂದು ಹಲಸಿನ ಮರ ಇದೆ, ಇಡೀ ಕಮ್ಕೇರಿ ಗ್ರಾಮಕ್ಕೆ ಬೇಕು. ಆವಾಗ ಅದರ ಬೀಜನ 100 ಬೀಜಗಳನ್ನು 1000 ಬೀಜಗಳನ್ನು ಒಂದು ಮಣ್ಣು ಕಣ ಮಾಡಿ ಹಾಕೋದು. ಅದರಲ್ಲಿ ಮೊಳಕೆ ಬರುತ್ತಲ್ಲ, ಮೊಳಕೆನ ಕಿತ್ತು ಪ್ಲಾಸ್ಟಿಕ್ ಕವರಿಗೆ ಹಾಕಿ ಪಕೆಟಿಗೆ ಹಾಕಿ ಗಿಡ ಬೆಳೆಸೋದು. 6 ತಿಂಗಳು ಅಥವಾ ವರ್ಷ ಆದಮೇಲೆ ತೊಗೊಂಡೋಗಿ ಏನು ಮಾಡಬೇಕು? ಅದನ್ನ ಪೇಡ್ಲಾಗವ ಮಾಡಬೇಕು ಅಲ್ವಾ. ಸೊ ಈ ಥರ 1000 ಗಿಡ ಒಟ್ಟಿಗೆ ಬೆಳೆಯೋದಕ್ಕೆ ನರ್ಸರಿ ಅಂತ ಹೇಳ್ತಾರೆ. ಯಾವುದೇ ಜಾತಿ ಗಿಡಗಳನ್ನು 10 ಜಾತಿ ಗಿಡಗಳನ್ನು ಒಟ್ಟಿಗೆ ಬೆಳೆಯೋದಕ್ಕೆ, 1000 ಗಿಡಗಳು ಬೆಳೆಯೋದಕ್ಕೆ ಏನು ಹೇಳ್ತಾರೆ? ನರ್ಸರಿ. ಬರ್ಕೊಂಡ್ರಾ? ಹಾಂ. ನಾಲ್ಕನೇದು ಜೇನು ಕೃಷಿ. ಏನು ಹೇಳಿ? ಜೇನು ಕೃಷಿ. ಜೇನು ಏನು ಕೆಲಸ ಮಾಡುತ್ತೆ? ಜೇನು ಏನು ಕೆಲಸ ಮಾಡುತ್ತೆ? ಪರಾಗಸ್ಪರ್ಶ ಮಾಡುತ್ತೆ. ಮುಖ್ಯವಾಗಿ ಪರಾಗಸ್ಪರ್ಶ ಮಾಡುತ್ತೆ. ಒಂದು ಹೂವಿಗೆ ಹೋಗುತ್ತೆ, ಪರಾಗ ಮತ್ತು ಮಕರಂದ ತಗೊಂಬರುತ್ತೆ, ಅಲ್ಲಿ ಪರಾಗಸ್ಪರ್ಶ ಕೆಲಸ ಮಾಡಿರುತ್ತೆ ಅಲ್ವಾ. ಅಂದರೆ ಪಾಲಿನೇಷನ್ ಆಗುತ್ತೆ. ಪಾಲಿನೇಷನ್ ಆದಾಗ ಏನಾಗುತ್ತೆ? ಹೂವು ಕಾಯಿ ಆಗುತ್ತೆ. ಕಾಯಿ ಏನಾಗುತ್ತೆ? ಹಣ್ಣಾಗುತ್ತೆ. ಹಣ್ಣು ಏನು ತಿನ್ನುತ್ತೆ? ಪಕ್ಷಿ ಮತ್ತು ಪ್ರಾಣಿಗಳು ತಿನ್ನುತ್ತೆ. ಇದರಿಂದ ಏನಾಗುತ್ತೆ? ಬೀಜ ಪ್ರಸಾರ ಆಗುತ್ತೆ. ಬೀಜ ಪ್ರಸಾರ ಆದಾಗ ಏನಾಗುತ್ತೆ? ಮಳೆ ಬಂದಾಗ ಪುನಃ ಹುಟ್ಟುಕೊಳ್ಳುತ್ತೆ. ಜೇನಿನಿಂದ ಸಹಜ ಅರಣ್ಯ ನಿರ್ಮಾಣ ಆಗುತ್ತೆ ಅಲ್ವಾ. ಸೊ ಒಂದು ಜೇನು ಪರಾಗಸ್ಪರ್ಶ ಮಾಡಿದ್ರಿಂದ ಹೂವು ಕಾಯಿ ಆಯಿತು, ಕಾಯಿ ಹಣ್ಣಾಯಿತು, ಹಣ್ಣನ್ನು ಪಕ್ಷಿ ಪ್ರಾಣಿಗಳು ತಿಂದವು. ಅವು ತನ್ನ ಮಲದಲ್ಲಿ ಹಿಕ್ಕೆನಲ್ಲಿ ಬೀಳಿಸಿದ್ವು, ಎಲ್ಲೆಲ್ಲೋ ಬೀಳಿಸಿದ್ವು. ಈಗ ಒಂದು ಟೊಂಗೆ ಇದೆ, ಅದಕ್ಕೆ ಅದೇ ಜಾತಿ ಇನ್ನೊಂದು ಟೊಂಗೆಯನ್ನು ಕಟ್ಟಿ ಪ್ಲಾಸ್ಟಿಕ್ ಪೇಪರ್ ಸುತ್ತಿ ಅಲ್ಲಿ ಮೊಳಕೆ ಬಂದ ಮೇಲೆ ಕಟ್ ಮಾಡಿ ನೆಡೋದು. ಅದಕ್ಕೆ ಏನು ಹೇಳ್ತಾರೆ? ಅಲ್ಲ, ಯಾರು ಹೇಳ್ತಾರೆ? ಕಸಿ ಕಟ್ಟುವಿಕೆ. ಮರ್ತೋಗಿದ್ದದ. ಕಸಿ ಕಟ್ಟುವಿಕೆ ಅಂತ ಹೇಳ್ತಾರೆ. ಏನು ಹೇಳಿ? ಕಸಿ ಕಟ್ಟುವಿಕೆ. ಬರ್ಕೊಡ್ರಿ. ಕಸಿ ಕಟ್ಟುವಿಕೆ, ಗ್ರಾಫ್ಟಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಏನು ಹೇಳಿ? ಗ್ರಾಫ್ಟಿಂಗ್ ಸಿಸ್ಟಮ್. ಕಸಿ ಕಟ್ಟಬೇಕು. ಕಸಿ ಕಟ್ಟಿದಾಗ ಉದಾಹರಣೆಗೆ ಇದೊಂದು ಹಲಸಿನ ಮರ ಇದೆ, ಇದೇ ಥರದ ಹಣ್ಣು, ಇದೇ ರುಚಿ, ಇದೇ ಆಕಾರ ಬರಬೇಕು ಅಂದರೆ ಈ ಹಲಸಿನ ಮರಕ್ಕೆ ಏನು ಮಾಡ್ತಾರೆ? ಇನ್ನೊಂದು ಹಲಸಿನ ಮರ ಟೊಂಗೆ ತಂದು ಅಲ್ಲಿ ಕೆತ್ತಾರೆ. ಈ ಟೊಂಗೆ ಕೆತ್ತಾರೆ, ಅದರಲ್ಲಿ ಹೊರಗಿನ ತಂದಿರ್ತೀವಲ್ಲ ಟೊಂಗೆನ, ಅದಕ್ಕೆ ಜೋಡಿಸಿ ಪ್ಲಾಸ್ಟಿಕ್ನ ಸುತ್ತಾರೆ, ಟೈಟಾಗಿ ಸುತ್ತಾರೆ. ಸೊ 1 ತಿಂಗಳಾದಮೇಲೆ ಅಲ್ಲಿ ಈ ಹಚ್ಚಿರ್ತೀವಲ್ಲ ನಾವು, ಮೊಳಕೆ ಬಂದಾಗ ಕಟ್ ಮಾಡಿ ನೆಟ್ಟರೆ ಇದೇ ಜಾತಿಯ ಹಣ್ಣಿನ ಗಿಡ ಏನಾಗುತ್ತೆ? ಮತ್ತೊಂದು ಗಿಡ ತಯಾರಾಗುತ್ತೆ. ಆವಾಗ ತಗೊಂಡು ನೆಡ್ಬೋದು. ಅಂಗಾಂಶ ಕೃಷಿ, ಟಿಶ್ಯೂ ಕಲ್ಚರ್ ಅಥವಾ ಅಂಗಾಂಶ ಕೃಷಿ. ಅಂಗ ಅಂದರೆ ಈ ಮರದ ತೊಗಟೆ, ಈ ಮರದ ಚಿಗುರು, ಈ ಮರದ ಎಲೆ ಅಥವಾ ಈ ಮರದ ಬೀಜ ಯಾವ್ದಾದ್ರು ಒಂದು ಕೊಟ್ಟರೆ ಅಂಗಾಂಶ ಕೃಷಿ. ಈ ಮರದ ಸೇಮ್ ಯಾವ್ದಾದ್ರು ಒಂದು ಪಾರ್ಟನ್ನು ತಗೊಂಡು ಹೋಗಿ ಲ್ಯಾಬಲ್ಲಿ, ಪ್ರಯೋಗಶಾಲೆಯಲ್ಲಿ ಅದಕ್ಕೆ ಕೆಮಿಕಲ್ ಹಾಕಿ ಪ್ರೊಸೆಸ್ ಮಾಡಿ 1,000 ಗಿಡ ಒಟ್ಟಿಗೆ ಬೆಳೀತಾರೆ. ಎಷ್ಟು ಹೇಳಿ? 1,000 ಗಿಡ ಒಟ್ಟಿಗೆ ಬೆಳೀತಾರೆ. ಆಗ ಇಡೀ ಊರಿಗೆ ಕೊಡ್ಬೋದಲ್ವಾ. ಸೊ ಈ ಥರ ಒಂದು ಮರದ ಅಂಗ ಅಂದರೆ ಚಿಗುರು, ಬೀಜ, ಬೇರು, ಕಾಂಡ ಯಾವ್ದಾದ್ರು ತೊಗೊಂಡು ಹೋಗಿ ಒಂದು ಗಿಡದಿಂದ 1,000 ಗಿಡ ಒಟ್ಟಿಗೆ ಮಾಡೋದಕ್ಕೆ ಅಂಗಾಂಶ ಕೃಷಿ ಅಂತ ಕರೀತಾರೆ. ಸೊ ಇದು ಪೇಡ್ಲಾಗೋ ಸಪೋರ್ಟ್ ಆಗುತ್ತೆ ಇಲ್ಲ? ಸಪೋರ್ಟ್ ಯಾವುದು? ಸೊ ಇದು ಬೇಕು ಪಾಯಿಂಟ್. ಪಾನಿ ಬಚಾವೋ. ಪಾನಿ ಬಚಾವೋಕ್ಕೆ ಒಂದು 3 ಸೂತ್ರ ಹೇಳಿದ್ದೆ, ನೆನಪಿದೆಯಾ? ಮರ್ತೋಗಿದೆ. ಮೊದಲನೇದು ಸದ್ಬಳಕೆ. ಬರ್ಕೊಳ್ರಿ. ಪಾನಿ ಬಚಾವೋ ಅಂತ ಹೆಡ್ಡಿಂಗ್ ಬರ್ಕೊಳ್ರಿ, ಅದ್ರ ಕೆಳಗೆ ಬರ್ಕೊಳ್ರಿ. ಹಾಂ, ಅದ್ರ ಕೆಳಗಡೆಗೆ ಮೊದಲನೇದು ಸದ್ಬಳಕೆ. ಸದ್ಬಳಕೆ ಅಂದ್ರೇನು? ಸತ್ ಬಳಕೆ. ಸತ್ ಅಂದರೆ ಒಳ್ಳೆಯದು,
ಬಳಕೆ, ಒಳ್ಳೆಯದಕ್ಕೋಸ್ಕರ ನೀರನ್ನು ಬಳಸಬೇಕು ಅಲ್ವಾ. ಸೊ ಒಳ್ಳೆಯದಕ್ಕೆ ನೀರನ್ನು ಬಳಸಬೇಕು, ಅದಕ್ಕೆ ಬಳಕೆ ಅಂತ ಕರಿತಾರೆ. ನೀರನ್ನು ಸರಿಯಾಗಿ ಬಳಸೋದಕ್ಕೆ ಬಳಕೆ ಅಂತ ಕರಿತೀವಿ. ಅಮ್ಮ ನೀರು ಕಾಸಿರ್ತಾರೆ, ಮಂಜು ಪ್ರಭುಜಿ ತುಂಬ ನೀರು ಕಾಸಿರ್ತಾರೆ ಹಂಡೆನಲ್ಲಿ, ಒಬ್ರಿಗೆ ಒಂದೇ ಬಕೆಟ್ ಅಂತ ಹೇಳಿರ್ತೀವಿ, ಆದರೆ ಏನು ಮಾಡ್ತಾನೆ, ಅಲ್ಲಿ ಹೋಗಿ ಬಕೆಟ್ ತೊಗೊಂಡು 2 ಬಕೆಟ್ ಸ್ನಾನ ಮಾಡಿಬಿಡ್ತಾನೆ. ಅದಕ್ಕೇನು ಹೇಳ್ತಾರೆ, ನೀರು ವೇಸ್ಟ್ ಮಾಡೋದು ಅಂತ ಕರಿತೀವಿ ಅಲ್ವಾ. ಸೊ ನೀರನ್ನು ವೇಸ್ಟ್ ಮಾಡಬಾರ್ದು, ಅದಕ್ಕೆ ನೀರು ಬಳಸಬೇಕು. ಸ್ನಾನಕ್ಕೆ ಶೌಚಾಲಯಕ್ಕೆ ಹೋದಾಗೆಲ್ಲ ಆದಷ್ಟು ಕಡಿಮೆ ನೀರನ್ನು ಬಳಸಬೇಕು, ಸ್ವಚ್ಛ ಆಗಿರಬೇಕು. ನೀರನ್ನು ಮಿತ ಬಳಕೆ ಏನು ಮಾಡಬೇಕು, ಮಿತ ಬಳಕೆ. ಇದು ಮರುಬಳಕೆ ಬರ್ಕೊಂಡ್ರಾ? ಮರುಬಳಕೆ ಅಂದರೆ ಏನು, ನೀವೆಲ್ಲ ಸ್ನಾನ ಮಾಡಿರ್ತೀರಿ, ಆ ನೀರನ್ನು ವೇಸ್ಟ್ ಮಾಡಬಾರ್ದು. ಏನು ಮಾಡ್ಬೇಕು, ಅದನ್ನ ಗಿಡಕ್ಕೆ ಹಚ್ಚಬೇಕು ಅಲ್ವಾ. ಗಿಡಕ್ಕೆ ಹಚ್ಚಿದಾಗ ಏನಾಗುತ್ತೆ, ಗಿಡ ಬೆಳೀತದೆ. ಇಲ್ಲ ಅಂದರೆ ಏನು ಮಾಡಬೇಕು, ನೀವು ಸ್ನಾನ ಮಾಡಿದ ನೀರನ್ನು ಒಂದು ಗುಂಡಿ ತೋಡಿ, 8 ಅಡಿ ಗುಂಡಿ ತೋಡಿ, ಅದಕ್ಕೆ ಜಲ್ಲಿ ಮರಳು ರೇತಿ ಎಲ್ಲ ಹಾಕಿ, ಅದಕ್ಕೊಂದು ಮೆಶ್ ಹಾಕಿ, ತಂತಿ ಬಲೆ ಹಾಕಿ, ಸೊ ಆ ನೀವು ಸ್ನಾನ ಮಾಡಿದ ನೀರೆಲ್ಲ ಒಂದು ಪೈಪ್ ಮೂಲಕ ಅಲ್ಲಿಗೆ ಬಿಟ್ಟರೆ ಏನಾಗುತ್ತೆ, ನೀರದು ಫಿಲ್ಟರ್ ಆಗಿ ಭೂಮಿ ಒಳಗೆ ಹಿಂಗತ್ತೆ ಅಲ್ವಾ. ನೀರು ವೇಸ್ಟ್ ಆಗಲ್ಲ, ಆವಾಗ ನೀರು ಮರುಬಳಕೆ ಆಗುತ್ತೆ. ಒಂದು ಭೂಮಿ ಒಳಗೆ ಹಿಂಗಿಸ್ಬೇಕು, ಇನ್ನೊಂದು ಏನು ಮಾಡಬೇಕು, ಗಿಡಗಳಿಗೆ ಬಿಡಬೇಕು. ಸೊ ಇದು ಮರುಬಳಕೆ. ಸೊ ಈ ಥರ ನೀರಿನ ರಕ್ಷಣೆ ಆಗುತ್ತೆ ಅಲ್ವಾ. ಸೊ ಇನ್ನೊಂದು ನೀರಿನ ಮೂಲ ಯಾವುದು, ಆಮೇಲೆ ನದಿ, ಆಮೇಲೆ ಬಾವಿ, ಆಮೇಲೆ ಹಳ್ಳ, ಕೊಳ್ಳ, ಚಾನೆಲ್, ಬೋರ್ವೆಲ್. ಹಾಂ ಆಯಿತು. ಇದೆಲ್ಲ ತುಂಬಬೇಕು ಅಂದ್ರೆ ಏನು ಬೇಕು, ಮಳೆ ಬೇಕು. ಇದೆಲ್ಲ ಪಾತ್ರೆಗಳು, ಕೆರೆ ಹಳ್ಳ ಕೊಳ್ಳ ಸಮುದ್ರ ಪಾತ್ರೆಗಳು. ಅದು ಖಾಲಿ ಆಗೋದ್ರೆ ಇಲ್ಲ, ನೀರು ಇಲ್ಲಿಂದ ಬರಬೇಕು, ಮ್ಯಾಲಿಂದನೇ ಬರಬೇಕು. ಆಕಾಶಗಂಗೆ ಕರೆದಾಗ ಬರುತ್ತೆ, ಅದು ಕರೆದಾಗ ಬರಲ್ಲ ಅಲ್ವಾ. ಬಂದಾಗ ಏನು ಮಾಡಬೇಕು, ಗಬಕ್ ಅಂತ ಹಿಡ್ಕೋಬೇಕು. ಬಂದಾಗ ಗಬಕ್ ಅಂತ ಹಿಡ್ಕೋಬೇಕು. ಹೋಗ್ಬೇಡ ನೀನು ಗಂಗೆ ನಮ್ಮನೇಲೇ ಇರು ಅಂತ ಹಿಡ್ಕೋಬೇಕು ಅಲ್ವಾ. ಅದಕ್ಕೆ ಆಕಾಶಗಂಗೆ ಅಂತ ಕರೀತಾರೆ. ಆಕಾಶಗಂಗೆ ಕರೆದಾಗ ಬರೋದಿಲ್ಲ, ಬಂದಾಗ ಏನು ಮಾಡಬೇಕು, ಗುಂಡಿ ತೋಡಿ ಹಿಂಗಿಸ್ಕೋಬೇಕು, ಕೆರೆ ಮಾಡಿ ಕೆರೆಯಲ್ಲಿ ತುಂಬಿಸ್ಕೋಬೇಕು, ನದಿ ಮಾಡಿ ನದಿಯಲ್ಲಿ ಡ್ಯಾಮ್ ಕಟ್ಟಿ ಚಿಕ್ಕ ಡ್ಯಾಮ್ ಕಟ್ಟಿ ನದಿಯಲ್ಲಿ ತುಂಬಿಸ್ಕೋಬೇಕು. ಸಮುದ್ರಕ್ಕೆ ಹೋಗುತ್ತೆ, ಸಮುದ್ರ ಉಳಿಸ್ಕೊಳ್ಳುತ್ತೆ. ಸಮುದ್ರದಿಂದ ಮತ್ತೆ ಜಲಚಕ್ರ ಆವಿಯಾಗಿ ಮೋಡದಿಂದ ಮತ್ತೆ ಮಳೆ ಬರುತ್ತೆ, ಜಲಚಕ್ರ ಆಗುತ್ತೆ. ಸೊ ಜಲಚಕ್ರ ಚೆನ್ನಾಗಿರಬೇಕು ಅಂದರೆ ಏನು ಮಾಡಬೇಕು, ಮಳೆ ಬರಬೇಕು. ಮಳೆ ಬಂದಾಗ ಹಿಡಿದಿಟ್ಕೋಬೇಕು, ಅಂತರ್ಜಲನ ಜಾಸ್ತಿ ಮಾಡ್ಕೋಬೇಕು ಅಲ್ವಾ. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ಪಾನಿ ಮಳೆ ಕೊಯ್ಲು ಮಾಡಬೇಕು. ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತಾರೆ. ಏನು ಹೇಳ್ತಾರೆ, ರೇನ್ ವಾಟರ್ ಹಾರ್ವೆಸ್ಟಿಂಗ್, ಮಳೆ ಕೊಯ್ಲು ಅಂತ ಕರೀತಾರೆ. ಸೊ ಮಳೆ ಕೊಯ್ಲು ಮಾಡ್ಬೇಕು ತಾನೆ. ಸೊ ಮಳೆ ಕೊಯ್ಲು ಮಾಡಬೇಕಂದ್ರೆ ನಿಮ್ಮ ಮನೆ ಒಂದು ದೊಡ್ಡ ಮನೆ ಇರುತ್ತೆ, 1000 ಚದರಡಿ ಮನೆ ಇರುತ್ತೆ. ಒಂದು ಸಾರಿ ಇಲ್ಲಿ 700 ಮಿಲಿಮೀಟರ್ ಮಳೆ ಬರುತ್ತೆ ಕಾಮಕೇರಿಗೆ ಅಲ್ವಾ. 7 ಮಿಲಿಮೀಟರ್ ಮಳೆ ಬಂದಾಗ ನಿಮ್ಮದು 1000 ಚದರಡಿ ಮನೆಯಿಂದ ಕನಿಷ್ಠ 2 ಲಕ್ಷ ಲೀಟರ್ ಒಂದು ಮಳೆಗಾಲಕ್ಕೆ ಬೀಳುತ್ತೆ ಮೇಲಿಂದ. ಎಷ್ಟು, 2 ಲಕ್ಷ ಲೀಟರ್ ನೀರು ಮೇಲಿಂದ ಬಿದ್ದು ಹೋಗುತ್ತೆ. ಬಿದ್ದು ನೀರು ನೀವು ಉಳಿಸ್ಕೊಂಡಿಲ್ಲ ಅಂದರೆ ಏನಾಗುತ್ತೆ, ಚರಂಡಿಯಲ್ಲಿ ಹರಿಯುತ್ತೆ, ಚರಂಡಿಯಿಂದ ಹಳ್ಳಕ್ಕೆ ಹೋಗುತ್ತೆ, ಹಳ್ಳದಿಂದ ಎಲ್ಲಿ ಹೋಗುತ್ತೆ, ಸಮುದ್ರ ಸೇರಿಬಿಡುತ್ತೆ, ನೀರು ವೇಸ್ಟ್ ಆಗೋಯ್ತು. ಅದಕ್ಕಿಂತ ನಿಮ್ಮ ಮನೆಯಿಂದ ಬಿದ್ದ ನೀರನ್ನು ಒಂದು ಪೈಪ್ ಹಾಕಿ ಒಂದು 10 ಅಡಿ ಗುಂಡಿ ತೆಗೆದು ಅಲ್ಲೇ ಹಿಂಗಿಸಿದ್ರೆ 2 ಲಕ್ಷ ಲೀಟರ್ ನೀರು ಒಂದು ಮಳೆಗಾಲಕ್ಕೆ ನಿಮ್ಮ ಭೂಮಿಯಲ್ಲಿ ಹಿಂಗತ್ತೆ, ನಿಮ್ಮ ಬಾವಿಲ್ಲ ನೀರು ಉಳ್ಕೊಳ್ಳುತ್ತೆ ಅಲ್ವಾ. ಅಂತರ್ಜಲ ಜಾಸ್ತಿ ಆಗುತ್ತೆ. ಸೊ ಇದಕ್ಕೇನು ಹೇಳ್ತಾರೆ, ಏನು ಹೇಳ್ತಾರೆ ಇದಕ್ಕೆ ಅಲ್ವಾ, ಮಳೆ ಕೊಯ್ಲು. ಹಾಂ ಬರ್ಕೊಡ್ರಿ. ಎರಡನೇದೇನು, ನೀರು ತುಂಬಕ್ಕೆ ಪ್ಲಾಸ್ಟಿಕ್ ಡ್ರಮ್ಮು, ಪ್ಲಾಸ್ಟಿಕ್ ಕೊಡ, ಪ್ಲಾಸ್ಟಿಕ್ ಲೋಟ, ಸಾಮಾನು ತುಂಬಕ್ಕೆ ಪ್ಲಾಸ್ಟಿಕ್ ಡಬ್ಬಿಗಳು, ಡಬ್ಬದಿಂದ ಸಾಮಾನು ತೆಗೆಯೋದಕ್ಕೆ ಪ್ಲಾಸ್ಟಿಕ್ ಚಮಚಗಳು, ಎಲ್ಲ ಪ್ಲಾಸ್ಟಿಕ್ ಮನೆ, ಅಡುಗೆ ಮನೆಯೂ ಅಲ್ವಾ. ಸೊ ಹಾಗಾಗಿ ಪ್ಲಾಸ್ಟಿಕ್ ಪ್ಲೇಟು, ಪ್ಲಾಸ್ಟಿಕ್ ಲೋಟ, ಸೊ ಎಲ್ಲವನ್ನ ಅಡುಗೆ ಮನೆಯಿಂದ ಪ್ಲಾಸ್ಟಿಕ್ ಮುಕ್ತ ಮಾಡಿದ್ರೆ ಹೊಟ್ಟೆಗೆ ಪ್ಲಾಸ್ಟಿಕ್ ಹೋದ್ರೆ ಏನಾಗುತ್ತೆ, ಜೀವಕೋಶಗಳು ಬದುಕತ್ತೋ, ಸಾಯ್ತವೆ. ಅದೇ ನೀವು ಹಸಿರು ಆಹಾರ ತಿಂದರೆ ಜೀವಕೋಶಗಳು ಬೆಳೆಯುತ್ತೆ. ಹಾಗೆ ಪ್ಲಾಸ್ಟಿಕ್ ಹೋದರೆ ಜೀವಕೋಶಗಳು ಸತ್ತು ಏನಾಗುತ್ತೆ, ಗಡ್ಡೆಗಳಾಗತ್ತೆ, ಗಡ್ಡೆಗಳಾಗಿ ಕ್ಯಾನ್ಸರ್ ಆಗುತ್ತೆ, ಕ್ಯಾನ್ಸರ್ ಆಗಿ ಏನಾಗುತ್ತೆ, ಮನುಷ್ಯ ಕ್ಯಾನ್ಸರ್ ಆಗಿಬಿಡ್ತಾನೆ. ಸೊ ಹಾಗಾಗಿ ಅಡುಗೆ ಮನೆ ಮತ್ತು ಬಾತ್ರೂಮನ್ನು ನಾವು ಫಸ್ಟ್ ಪ್ಲಾಸ್ಟಿಕ್ ಮುಕ್ತ ಮಾಡಿದಾಗ ಪಾಲಿಥೀನ್ ಹಠಾವಾಗಿ ಅರ್ಥ ಬರ್ತದೆ. ಏನು ಹೇಳಿ, ಕೆರೆ ಹೂಳೆತ್ತುವಿಕೆ, ನದಿ ಜೀರ್ಣೋದ್ಧಾರ, ಆಮೇಲೆ ನೀರಿಂಗಿಸುವಿಕೆ. ಹಾಂ ಕಟ್ ಮಾಡಿ ನೀರಿಂಗಿಸೋದು ಆಯಿತಾ. ಸೊ 4ನೇದು ಪ್ಲಾಸ್ಟಿಕ್, 4R ಸೂತ್ರಗಳು ಅಲ್ವಾ. ರೆಡ್ಯೂಸ್, ರಿಯೂಸ್. ಜೂನ್ದಲ್ಲಿ ಎಲ್ಲ ಗಿಡ ನೆಡಬೇಕಲ್ಲ, ನೀವೇ ಬೆಳೆಸಿ ಗಿಡ ನೆಟ್ಟರೆ ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಅಲ್ಲಿವರೆಗೂ ಧನ್ಯವಾದಗಳು. ಬೆಳೆದ ಗಿಡ, ಆಮೇಲೆ ನೀವು ಬೆಳೆದ ಗಿಡ ಹಣ್ಣು ಬಂದರೆ